ಸೊ ಜಾಸ್ತಿ ಚಿಕನ್ ಸಾರು ಮಾಡಿ ತೋರಿಸಿ ಅಂತ ಇವತ್ತಿನ ನೋಡೋಣ. ನೋಡಿ ನಾನು 1 kg ಆಗೋಷ್ಟು ಚಿಕನ್ ತಗೊಂಡಿದ್ದೀನಿ, ಸ್ಕಿನ್ ಔಟ್ ಮಾಡ್ತಿದ್ದೀನಿ. ಇದನ್ನು ಸುಮಾರು 3 ಸರಿ ವಾಶ್ ಮಾಡಿಕೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಸ್ವಲ್ಪ, ಪುದೀನ ಸ್ವಲ್ಪ, 1 ಈರುಳ್ಳಿ ಕಟ್ ಮಾಡಿರೋದು, ಈ ಒಗ್ಗರಣೆಗೆ ಒಂದು 4 ಲವಂಗ, ಒಂದು 2 ಇಂಚು ಚಕ್ಕೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಉಳ್ಳಾಗಡ್ಡೆ, ಮತ್ತೆ ಸುಮಾರು ಒಂದು 50 ಗ್ರಾಮ್ ಆಗೋಷ್ಟು ಪ್ಲೈನ್ ನೋಡಿ 2 ಮೀಡಿಯಂ ಸೈಜ್ ಒಂದು ಮತ್ತೆ ಕೊತ್ತಂಬರಿ ಒಂದು ಇಡಿ ಆಗೋಷ್ಟು, ಶುಂಠಿ 2 Y este 25 sepas que pasaremos la noche buena brindando bajo las estrellas por todo lo bueno y lo malo que nos ha de regalar este nuevo año. Las luces adornan la fiesta, enciéntate y prende las velas. Como esta no hay noche más bella, seguro que Santa nos traerá una sorpresa. Baila y bebe porque ya llegó la Navidad. Mira, los niños cantan fuerte. Vamos a dejar todo tiempo pasado que no supimos dónde y cuándo decirnos te amo. Hoy quisiera aprovechar esta Natividad para tomarnos de las manos y sentirte muy juntito a mí. Ojalá que fuera 25 todo el año. Sí. ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಹಾಕಿದ್ದೀನಿ, ಸುಮಾರು ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಹಾಕೊಳ್ಳಿ. ಇದಕ್ಕೆ ಫ್ರೆಶ್ ಆಗಿ ತುರಿದಿರುವಂಥ ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿ ಜಾಸ್ತಿ ಇಷ್ಟಪಡೋ ತೆಂಗಿನಕಾಯಿ ಜಾಸ್ತಿ ಹಾಕೋದು, ನಾನು ಜಾಸ್ತಿ ಹಾಕಲ್ಲ, ಸುಮಾರು ಒಂದು 4 ರಿಂದ 5 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಈಗ ನೋಡಿ ಅದು ಆರಿರುವಂಥ ಮಸಾಲೆ ಕೂಡ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂತ ಇದ್ದೀನಿ. ನೋಡಿ ಸುಮಾರು 1 kg ಚಿಕನ್ಗೆ ಮುಕ್ಕಾಲು ಜಾರ್ Y este 25 sepas que pasaremos la noche buena brindando bajo las estrellas por todo lo bueno y lo malo que nos ha de regalar este nuevo año. Las luces adornan la fiesta, siéntate y prende las velas. Como esta no hay noche más bella, seguro que Santa nos traerá una sorpresa. Baila y bebe porque ya llegó la Navidad. Mira, los niños cantan fuerte. Vamos a dejar todo tiempo pasado que no supimos dónde y cuándo decirnos te amo. Hoy quisiera aprovechar esta Natividad para tomarnos de las manos y sentirte muy juntito a mí. Ojalá que fuera 25 todo el año. ಇದಕ್ಕೆ ಸ್ವಲ್ಪ ಲೈಟಾಗಿ ಕಲರ್ ಬೇಕು ಚಿಕನ್ ಸಾರು ಅಂದ್ಬಿಟ್ಟು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದ್ರೆ ಅದನ್ನೇ ನಾನು ಮಸಾಲೆ ಹಾಕಿದ್ರೆ ಒಣಗಿದ ಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಖಾರ ಪುಡಿಯಿಂದ ಒಣಗಿದ ಮೆಣಸಿನಕಾಯಿ ಯೂಸ್ ಮಾಡಿ ಸಾಂಬಾರ್ಗಳು ಟೇಸ್ಟ್ ಬರುತ್ತೆ. ಸೊ ಖಾರ ಪುಡಿ ನಾನು ಸ್ವಲ್ಪ ಕಲರ್ಗೋಸ್ಕರ ಹಾಕ್ತಾ ಇದ್ದೀನಿ, ಸ್ವಲ್ಪ ಯೆಲ್ಲೋ ಕಲರ್ ರೆಡ್ ಕಲರ್ ನೋಡೋಕೆ ಸಾಕಾಗ್ತಾ ಇತ್ತು ಚಿಕನ್ ಸಾರು. ಈಗ ಅದ್ರ ಜೊತೆ ಫ್ರೈ ಮಾಡಿದ್ಮೇಲೆ ಮಸಾಲೆ ಹಾಕೊಂತ ಇದ್ದೀನಿ. ಮಸಾಲೆ ಹಾಕೊಂಡು ಇದನ್ನು ಚೆನ್ನಾಗಿ ಅದೇ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಆ ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಮಸಾಲೆ ಜೊತೆಗೆ ಇದು ಒಂದು 10 ನಿಮಿಷ ಫ್ರೈ ಮಾಡಬೇಕಾಗುತ್ತೆ. ಆ ಮಸಾಲೆ ಚೆನ್ನಾಗಿ ಚಿಕನ್ ಇಟ್ಕೋಬೇಕು. ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ಅಲ್ಲೇ ಖಾರದ ಪುಡಿ ನೋಡಿ ಎಣ್ಣೆಲಿ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ, ನೋಡಕ್ಕಂತೂ ಸಕ್ಕತ್ತಾಗಿರುತ್ತೆ. ನೀವು ಅಕಸ್ಮಾತ್ ನಿಮಗೆ ಸಾಂಬಾರ್ ಇಷ್ಟ ಇಲ್ಲ ಅಂದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಗ್ರೇವಿ ಥರನೂ ಮಾಡ್ಕೊಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಚಿಕನ್ ಫ್ರೈ ಮಾಡೋದು ಹಾಕೊಂಡ್ರೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನು ಸುಮಾರು ಎಣ್ಣೆ ಬಿಡೋತಾರೆ ಒಂದು 5 ನಿಮಿಷ ಬಿಡೋಣ. 5 ನಿಮಿಷ ಮಸಾಲೆ ಚೆನ್ನಾಗಿ ಬೇಯಬೇಕಿದು. ಈಗ ಒಂದು 5 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಒಳ್ಳೆ ಎಣ್ಣೆ ಬಿಟ್ಟು ಒಳ್ಳೆ ಘಮ ಬರ್ತಾ ಇದೆ, ಒಳ್ಳೆ ಫ್ಲೇವರ್ ಬರ್ತಿದೆ. ನಾನು ಎಲ್ಲ ಏನು ಗ್ರೇವಿ ಥರ ಬೇಕಂದ್ರೆ ಇಷ್ಟಿದ್ರೆ ಸಾಕು ನಿಮಗೆ. ಇನ್ನೊಂದು 5 ನಿಮಿಷ ಬಿಟ್ಕೊಂಡ್ರೆ ಗ್ರೇವಿ ಆಗುತ್ತೆ. ಸಾಂಬಾರ್ ಬೇಕಂದ್ರೆ ಸ್ವಲ್ಪ ನೀರು ಹಾಕೊಳ್ಳೋದು. ಇವಾಗ ನಾನು ನೀರು ಹಾಕ್ತೀನಿ. ಸುಮಾರು ನಮಗೆ ಕ್ವಾಂಟಿಟಿ ನೋಡ್ಕೊಂಡು ನೀರು ಹಾಕೊಳ್ಳಿ. ನಾನು ಇವಾಗ ಒಂದು 1 ಲೀಟರ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನೀರಂದ್ರೆ ತೀರ ತೆಳ್ಳಿ ಮಾಡ್ಕೋಬಾರ್ದು, ತೀರ ಗಟ್ಟಿನೂ ಮಾಡ್ಕೋಬಹುದು. ಒಂದು ಮೀಡಿಯಮ್ ಆಗಿ ನೀರು ಮಿಕ್ಸ್ ಮಾಡ್ಕೋಬೇಕು. ಸೊ ಕೆಲವರು ತಟ್ಟೆಯಲ್ಲಿ ಸಾಂಬಾರು ಇದ್ರೆ ಅನ್ನದ ಮೇಲೆ ಮಸಾಲೆ ಇರುತ್ತೆ, ಸಾಂಬಾರು ಮಾತ್ರ ಕೆಳಗಡೆ ಇರುತ್ತೆ, ಆ ಥರ ಮಾಡ್ಕೋಬಾರ್ದು. ಸಾಂಬಾರು ಅನ್ನಕ್ಕೆ ಮಿಕ್ಸ್ ಆಗೋ ಥರ ಇರಬೇಕು. ಅಷ್ಟು ತೆಳ್ಳಿ ಮಾಡ್ಕೋಬೇಕು, ಸ್ವಲ್ಪ ಗಟ್ಟಿಯಾಗಿರಲಿ. ಇದಕ್ಕೆ ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳಿ. ಖಾರ ಕಡಿಮೆ ಖಾರನೂ ಹಾಕೊಳ್ಳಿ.